ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಮತ್ತೊಂದು ಪ್ರವಾಸಿ ತಾಣದ ಮುಕುಟವೊಂದು ಸೇರ್ಪಡೆಯಾಗಲಿದೆ. ಇಂದು ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಳ್ಳುತ್ತೆ. ಇನ್ನು ಈ ಸಮಾರಂಭಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಗೈರಾಗಿರ್ತಾರೆ. ಸಿಎಂ ಆಬ್ಸೆಂಟ್ ಮಧ್ಯೆ ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮ ಜರುಗತ್ತೆ. ಸರ್ಕಾರದ ಪರವಾಗಿ ಸಿಎಂ ಅವರ ಬದಲಾಗಿ ಸಚಿವ ಸತೀಶ್ ಜಾರಕಿಹೊಳಿ ಭಾಗಿಯಾಗ್ತಾರೆ. ಪೂರ್ವ ನಿಗದಿಯಂತೆ ಇಂಡಿಗೆ ಸಿಎಂ ಸಿದ್ದರಾಮಯ್ಯ ಜರ್ನಿ ಮಾಡ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿಗೆ ಸಿಎಂ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ. ನಿನ್ನೆಯಷ್ಟೇ ಗಡ್ಕರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾರ್ಯಕ್ರಮವನ್ನ ಮುಂದೂಡುವಂತೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಲೆಟರ್ ಬರೆದು ಮನವಿಯನ್ನ ಮಾಡಿಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ. ಮನವಿಯ ಬೆನ್ನಲ್ಲೇ ಇಂದು ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಮತ್ತೊಂದು ಪ್ರವಾಸಿ ತಾಣದ ಮುಕುಟ ಸೇರ್ಪಡೆಯಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಸಿಗಂದೂರು ಸೇತುವೆ ಲೋಕಾರ್ಪಣೆಯಾಗುತ್ತೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತಿನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗೈರಾಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಪೂರ್ವ ನಿಗದಿತ ಮೊದಲೇ ಪ್ಲಾನ್ ಆಗಿದ್ದಂತಹ ಇಂಡಿಗೆ ಇವತ್ತು ತೆರಳ್ತಾ ಇದ್ದಾರೆ. ಹಾಗಾಗಿ ನಿನ್ನೆಯೇ ನಿತಿನ್ ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಎಲ್ಲೋ ಒಂದ್ ಕಡೆ ಸೇತುವೆ ರಾಜಕೀಯ ಆಗ್ತಾ ಇದೆ ಅಂತ ಮೊದಲಿಂದ ಕೂಡ ವಾದಗಳಿದಾವೆ. ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ BS ಯಡಿಯೂರಪ್ಪ ಅವರು 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಮಾಡ್ತಾರೆ. ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಕಾಂಗ್ರೆಸ್ನ ಕೆಲ ಶಾಸಕರು ಹಾಗೆ ಕೆಲವೊಂದಷ್ಟು ನಾಯಕರನ್ನ ಆಹ್ವಾನ ನೀಡ್ತಾ ಇಲ್ಲ. ಕೇವಲ ವೈಯಕ್ತಿಕವಾಗಿ ಕುಟುಂಬ ರಾಜಕಾರಣದ ತರ ಬಿಂಬಿಸಲಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೂಡ ನಾವು ಕೇಳ್ತಾ ಇದ್ದೀವಿ. ಇದ್ರ ಮಧ್ಯದಲ್ಲಿ 6 ದಶಕಗಳ ಜಟಾಪಟಿಗೆ ಇವತ್ತು ತೆರೆ ಬೀಳತ್ತೆ. ಹಾಗೆ ಲೋಕಾರ್ಪಣೆಗೊಳ್ಳುತ್ತೆ ಸಿಗಂದೂರು ಸೇತುವೆ. ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಭೇಟಿಯನ್ನ ನೀಡ್ತಾರೆ. ನಿನ್ನೆ ಗಡ್ಕರಿಗೆ ಪತ್ರವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ. ಇನ್ನು ಜಿಲ್ಲೆಯ ಜನರ ದಶಕಗಳ ಕನಸು ಈಗ ವಾಸ್ತವ ರೂಪವನ್ನ ಪಡ್ಕೊಳ್ತಾ ಇರೋದು ನಿಜಕ್ಕೂ ಕೂಡ ಸಂತಸದ ಕ್ಷಣ. ಯಾಕಂತ ಹೇಳಿದ್ರೆ ತುಂಬಾ ಹೋರಾಟಗಳನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕೆಲವೊಂದಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಆ ಭಾಗದ ಜನರು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗುತ್ತೆ. ಕೆಲವೊಂದಷ್ಟು ಸಚಿವರು ನಾಯಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಇನ್ನು ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಮೇಲೆ ನಿರ್ಮಾಣವಾಗಿರುವಂತಹ ಸೇತುವೆ ಸಿಗಂದೂರು ಸೇತುವೆ ಈಗ ಉದ್ಘಾಟನೆಯ ಹೊಸ್ತಿಲಿನಲ್ಲಿ ಇರೋದು. ಸುಮಾರು 473 ಕೋಟಿ ರೂಪಾಯಿ ವೆಚ್ಚ. ಇಲ್ಲಿ ನಾವು ಮತ್ತೊಂದು ಗಮನಿಸಬೇಕಾಗಿರೋ ವಿಚಾರ, ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರದ ಅನುದಾನವೂ ಕೂಡ ಈ ಸೇತುವೆಗೆ ಇದೆ. ಹಾಗಾಗಿ ಈಗಾಗಲೇ 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಮಹಾ ಸೇತುವೆ ಕೇವಲ ಕಾಂಕ್ರೀಟ್ ಮತ್ತು ಉಕ್ಕಿನ ಕಟ್ಟಡ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಬದಲಿಗೆ ಈ ಭಾಗದ ಜನರಿಗೆ ಹೊಸ ಬದುಕಿನ ಭರವಸೆಯ ಸೇತುವೆ ಅಂತಾನೆ ಹೇಳ್ಬೇಕಾಗತ್ತೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿರ್ಮಾಣದ ಅಥವಾ ಉದ್ಘಾಟನೆಯ ಹಂತವನ್ನ ತಲುಪುತ್ತೆ. ನಿರ್ಮಾಣ ಕಾರ್ಯ ಕೂಡ ಸಂಪೂರ್ಣವಾಗಿ ಮುಗ್ದಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ಇನ್ವಿಟೇಷನ್ ನಲ್ಲಿ ಅವರ ಹೆಸರಿದೆ, ಕೆಲವೊಂದಷ್ಟು ನಾಯಕರ ಹೆಸರಿದೆ. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು, BSY ಸಿದ್ದರಾಮಯ್ಯ ಹಾಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿದಂತೆ HD ದೇವೇಗೌಡರ ಹೆಸರನ್ನ ಕೂಡ ಮೆನ್ಷನ್ ಮಾಡಿದ್ರು ಇನ್ವಿಟೇಷನ್ ಅಲ್ಲಿ. ಆದರೆ ಸರ್ಕಾರದ ಪರವಾಗಿ ಇರುವಂತ ಆರೋಪ ಅಥವಾ ಅಸಮಾಧಾನ ಏನಪ್ಪಾ ಅಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೊದಲೇ ಹೇಳಿರಲಿಲ್ಲ, ಕೊನೆಯ ಕ್ಷಣದಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು ಅಥವಾ ಇನ್ವಿಟೇಷನ್ ಅನ್ನ ಕೊಟ್ಟರು ಅನ್ನುವಂಥ ಕಾರಣಕ್ಕೆ ಬೇಸರವನ್ನ ವ್ಯಕ್ತಪಡಿಸಿರೋದು. ಇನ್ನೂ ಒಂದು ಕಡೆ ನಾವು ಯೋಚನೆ ಮಾಡಬೇಕು, ಸಿದ್ದರಾಮಯ್ಯ ಅವ್ರಿಗೆ ಇಂಡಿಯಾ ಕಾರ್ಯಕ್ರಮಕ್ಕಿಂತ ಇದು ಒಂದು ಪಟ್ಟಿಗೆ ಹೆಚ್ಚಿನ ಕಾರ್ಯಕ್ರಮ ಅಂತಾನೆ ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಎಲ್ಲೋ ಒಂದ್ ಕಡೆ ರಾಜಕೀಯ ದ್ವೇಷ ರಾಜಕಾರಣ ಇಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ.